ಸಚ್ ಎ ರಿಲ್ಯಾಕ್ಸಿಂಗ್ ಥೆರಪಿ ಟು ಯೋರ್ ಮೈಂಡ್. ನನ್ನ ಕಸನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಆಮ್ ನಾಟ್ ಲೆಟಿಂಗ್ ಇಟ್ ಔಟ್ಸೈಡ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಸೇಫ್, ಮನೆಯಲ್ಲೇ ಹೆಲ್ದಿಯಾಗಿ ಸೇಫ್ ಆಗಿ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ತುಂಬ ಕಾಷಿಯಸ್ ಆಗಿ ಇದಾಗಿ ಇರಿ, ಮನೆ ಫುಡ್ಡೇ ತಿನ್ನಿ, ಹೊರಗೆ ಹೋಗಬೇಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಈಸ್ ಸಮಥಿಂಗ್ ವೆರಿ ಯೂಸ್ಫುಲ್. ಇನ್ ಫ್ಯಾಕ್ಟ್ ಟೈಟಲ್ ಓದದೆ ಬಂದಿರ್ತೀರ ವಿಡಿಯೋ ಒಳಗೆ. ಸೊ ಇಟ್ಸ್ ಅಬೌಟ್ ಮೈ ಜರ್ನಿ ಟುವರ್ಡ್ಸ್ ಸಸ್ಟೈನಬಲ್ ಪೀರಿಯಡ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಝೀರೋ ವೇಸ್ಟ್ ಪೀರಿಯಡ್. ದಿಸ್ ಇಸ್ ಗೋಯಿಂಗ್ ಟು ಗೆಟ್ ಅ ಲಿಟಲ್ ಬಿಟ್ ಪರ್ಸನಲ್, ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ಬಿಕಾಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು, ನೀವು ಮಾಡೋ ಮಿಸ್ಟೇಕ್ಸ್ ಕಡಿಮೆ ಆಗ್ಬೋದು ವೆನ್ ಯು ಆರ್ ಸ್ವಿಚಿಂಗ್. ಸೊ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್, ಬಿಫೋರ್ ದ್ಯಾಟ್ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಯೆಟ್, ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದಟ್ ಬೆಲ್ ಐಕಾನ್ ಗಂಟೆನ ಟನ್ ಅನಿಸಿ. ಸೊ ನನ್ನ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ, ಯು ಕ್ಯಾನ್ ಸ್ವಿಚ್ ಟು ಬಯೋಡಿಗ್ರೇಡಬಲ್ ಪ್ಯಾಡ್ಸ್ ಅನ್ನೋ ಸಬ್ಜೆಕ್ಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ನೀವು ನೋಡಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಹವೆವರ್ ಆಫ್ಟರ್ ಸಮ್ ಟೈಮ್ ಐ ಫೆಲ್ಟ್ ಇಟ್ ಈಸ್ ನಾಟ್ ಫೀಸಿಬಲ್. ಅಂದರೆ ಪ್ರತಿ ಸಲ ಆನ್ಲೈನಲ್ಲಿ ಆರ್ಡರ್ ಮಾಡೋದು, ಪ್ರತಿ ಸಲ 700-800 ಖರ್ಚು ಮಾಡೋದು, ಲೈಕ್ ದೋ 700 to 800 3 to 4 ಪೀರಿಯಡ್ಸ್ ಬರ್ತಾ ಇತ್ತು ಪ್ಯಾಡ್ಸು. ಸ್ಟಿಲ್ ಐ ಫೆಲ್ಟ್ ಇಟ್ ವಾಸ್ ನಂಗೆ ತುಂಬ ಖರ್ಚು ಆಗ್ತಿದೆ ಅಂತ ಅನ್ನಿಸ್ತು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಸೊ ಅಗೇನ್ ಐ ವೆಂಟ್ ಆ್ಯಂಡ್ ಸ್ವಿಚ್ಡ್ ಬ್ಯಾಕ್ ಟು ದ ರೆಗ್ಯುಲರ್ ಪೀರಿಯಡ್. ಅಗೇನ್ ರೆಗ್ಯುಲರ್ ಪ್ಯಾಡ್ಸ್ಗೆ ಮತ್ತೆ ಶಿಫ್ಟ್ ಆಗಬೇಕಾಯಿತು. ಬಟ್ as usual I was feeling really guilty that we are throwing so much of pads outside, plastic outside. ಅದು ನಮಗೆ ಹೆಲ್ದಿನೂ ಅಲ್ಲ ಅಥವಾ ಸೇಫು ಅಲ್ಲ ಅಂತ ಪ್ರತಿ ಸಲ ಯೂಸ್ ಮಾಡೋವಾಗಲೂ ಐ ವಾಸ್ ಇನ್ ಅ ವೆರಿ ಒಂಥರ ಬೇಡದೆ ಯೂಸ್ ಮಾಡ್ತಾ ಇದ್ದೆ. ಸ್ಟಿಲ್ ಬೇರೆ ಆಪ್ಷನ್ ಇಲ್ಲ ಅನ್ನೋ ಥರ. ಸೊ ದೆನ್ ಐ ಕೇಮ್ ಅಕ್ರಾಸ್ ದಿಸ್ ಮೆನ್ಸ್ಟ್ರಲ್ ಕಪ್ಸ್. ತುಂಬ ದಿನದಿಂದ ಇದೆ, ತುಂಬ ವರ್ಷದಿಂದ, ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಜನಗಳು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಐ ಫೆಲ್ಟ್ ಸಮಥಿಂಗ್, ಇನ್ಸರ್ಟಿಂಗ್ ಸಮಥಿಂಗ್ ಇನ್ಸೈಡ್ ಆಫ್ ಅ ಬಾಡಿ ಈಸ್ a bit scary to me. ಭಯ ಆಯಿತು ಸ್ವಲ್ಪ ಅದನ್ನು ಟು ಗಿವ್ ಇಟ್ ಅ ಟ್ರೈ. ಸ್ಟಿಲ್ ಐ ಥಾಟ್ ನೋಡೋಣ, ವೈ ಟು ಗೆಟ್ ಸ್ಕೇರ್ಡ್, ಯಾವಾಗಲೂ ಯಾಕೆ ಹೆದರ್ಕೊಡೋದು ಅಂದ್ಬಿಟ್ಟು ಐ ಜಸ್ಟ್ ಥಾಟ್ ಐ ವಿಲ್ ಗಿವ್ ಇಟ್ ಅ ಟ್ರೈ. ದೆನ್ ಐ ಆರ್ಡರ್ಡ್ ಇನ್ ಸಮ್ ರ್ಯಾಂಡಮ್ ನೈಕಾ ಆರ್ ಅಮೆಝಾನ್, ಐ ಡೋಂಟ್ ರಿಮೆಂಬರ್, ಯಾವುದೋ ಒಂದು ರ್ಯಾಂಡಮ್ ಮೆನ್ಸ್ಟ್ರಲ್ ಕಪ್ ಆರ್ಡರ್ ಮಾಡಿದೆ. ಸೊ ಐ ಡೋಂಟ್ ಈವನ್ ರಿಮೆಂಬರ್ ದ ನೇಮ್ ಆಫ್ ದ ಮೆನ್ಸ್ಟ್ರಲ್ ಕಪ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಡ್. ಸೊ ದಿಸ್ ಇಸ್ ಎಕ್ಸಾಕ್ಟ್ ಪೀಸ್. ಸೊ ಟು ಲುಕ್ ಅಟ್ ಇದನ್ನು ನೋಡುವಾಗಲೇ ನನಗೆ ಭಯ ಆಗೋಯಿತು. ಪ್ಲಸ್ ಇಟ್ ಈಸ್ ವೆರಿ ವೆರಿ ಹಾರ್ಡ್. ಇಟ್ ಲುಕ್ಸ್ ಮೋರ್ ಲೈಕ್ ಅ ಪ್ಲಾಸ್ಟಿಕ್ ದನ್ ಸಿಲಿಕಾನ್. ಯೂಶಲಿ ಮೆನ್ಸ್ಟ್ರಲ್ ಕಪ್ಸ್ ಆರ್ ಮೇಡ್ ವಿತ್ ಸಿಲಿಕಾನ್, ಬಟ್ ಇದು ನಂಗೆ ತುಂಬ ಸಿಲಿಕಾನಲ್ಲೇ ಮಾಡಿದಾರೋ ಮಾಡಿಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಪ್ಲಾಸ್ಟಿಕ್ ಫೀಲಿಂಗ್ ಬಂತು. ಆ ಧೈರ್ಯನೇ ಬರಲಿಲ್ಲ, ದಿಸ್ ಇಸ್ ಗೋಯಿಂಗ್ ಇನ್ಸೈಡ್ ಮೈ ಬಾಡಿ ಅನ್ನೋ ಅಂತ ಒಂದು ಧೈರ್ಯ ನನಗೆ ಬೇಸಿಕ್ ಆಗಿ ಬರಲೇ ಇಲ್ಲ. So this is as usual lying around in my house since 2 years. So it's been 2 years since I ಆವಾಗಿಂದ ಥಾಟ್ ಪ್ರೋಸೆಸ್ ಬಂದಿದ್ದು ಇದನ್ನು ಸ್ಟಾರ್ಟ್ ಮಾಡಬೇಕು ಮೆನ್ಸ್ಟ್ರಲ್ ಕಪ್ಸ್ ಅಂತ. ಸೊ ಹೀಗೆ ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಸ್, ಮೆನ್ಸ್ಟ್ರಲ್ ಕಪ್ಸ್ ವಿಡಿಯೋಸ್ ನೋಡಿ ಫೈನಲಿ ವೈ ನಾಟ್ ಗಿವ್ ಇನ್ ಒನ್ ಮೋರ್ ಟ್ರೈ. ತುಂಬ ಜನ ರಿವ್ಯೂಸಲ್ಲಿ ಹಾಕಿದ್ರು, ಇಫ್ ಇಟ್ ಇಸ್ ನಾಟ್ ಸಾಫ್ಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಇಟ್, ಯೂಸ್ ಮಾಡೋಕ್ಕಾಗಲ್ಲ ಅಂತ ಕೇಳಿದೆ. ಸೊ ಐ ಥಾಟ್ ಐ ಶುಡ್ ಟ್ರೈ ವಿತ್ ಅ ಸಾಫ್ಟರ್ ಕಪ್ಸ್. ಸೊ ಸಾಫ್ಟರ್ ಕಪ್ಸ್ಗೆ ಟ್ರೈ ಮಾಡಿ ನೋಡೋಣ, ಪ್ರಾಬಬ್ಲಿ ಅದು ಸ್ವಲ್ಪ ಭಯ ಕಡಿಮೆ ಆಗಬಹುದು ಅಂತ ಅನ್ನೋ ಒಂದು ಇದರಿಂದ. ಸೊ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಹೀಗೆ ಯೂಟ್ಯೂಬ್ ವಿಡಿಯೋಸ್ ಸಿಕ್ಕಾಪಟ್ಟೆ ನೋಡಿ ನಮ್ಯಾ ಅಂತ ಒಂದು ಬ್ರ್ಯಾಂಡಿಂದ ಈ ಕಪ್ ಆರ್ಡರ್ ಮಾಡಿದೆ. ಸೊ ದಿಸ್ ಕೇಮ್ ಇನ್ ಅ ವೆರಿ ಡೀಸೆಂಟ್ ಜೂಟ್ ಪೌಚ್, ಕಾಟನ್ ಜೂಟ್ ಪೌಚಲ್ಲಿ ಬರುತ್ತೆ ಇದು. ಇದ್ರ ಜೊತೆ ಮೆನ್ಸ್ಟ್ರಲ್ ಕಪ್ ವಾಶು ಬರುತ್ತೆ, ವಾಶ್ ಸಹ ಅದು ಬರುತ್ತೆ. ಸೊ ಇದನ್ನು ತರಿಸಿದೆ. ದಿಸ್ ವಾಸ್ ಮೋರ್ ನೋಡೋದಕ್ಕೆ ಅಪೀಲಿಂಗ್ ಆಗಿ ಅನ್ನಿಸ್ತು. ಓಕೆ ಐ ಥಿಂಕ್ ಐ ಕ್ಯಾನ್ ಟ್ರೈ ಇಟ್ ಅಂತ
ಅನ್ನೋ ಒಂದು ಆಶ್ವಾಸನೆ ಬಂತು ಇದನ್ನ ನೋಡಿ. ಸೊ ಇಟ್ ಈಸ್ ದ ಸಾಫ್ಟೆಸ್ಟ್ ಕಪ್ ಐ ಹ್ಯಾವ್ ಹರ್ಡ್. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬ ಸಾಫ್ಟ್ ಟೆಕ್ಸ್ಚರ್ ಇದೆ. ಎಸ್, ಸಿಲಿಕಾನ್, ಇಟ್ ಲುಕ್ಸ್ ಲೈಕ್ ಸಿಲಿಕಾನ್. ಸೊ ದಿಸ್ ಇಸ್ ಇನ್ ದ ಸೈಜ್ ಎಸ್ ಆ್ಯಕ್ಚುಲಿ. ಸೊ ಇಟ್ ಈಸ್ ಸ್ಮಾಲ್ ಇನ್ ಸೈಜ್. ಸೊ ಅಗೇನ್ ನೋಡಕ್ಕೆ ಸಾಫ್ಟ್ ಅನ್ಸಿದ್ರು ದ ಏನದು ದ ಹಾರರ್ ಪಾರ್ಟ್ ಇಸ್ ಡಿಫರೆಂಟ್ ಆ್ಯಕ್ಚುಲಿ. ಅದು ಇಟ್ ಸ್ಟಾರ್ಟ್ಸ್ ವೆನ್ ಯುವರ್ ಪೀರಿಯಡ್ಸ್ ಆರ್ ಅಪ್ರೋಚಿಂಗ್. ಆಸ್ ಮೈ ಪೀರಿಯಡ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಫಸ್ಟ್ ಡೇ ಒಂದು ಇನ್ನೇನು ಬರ್ತಾ ಇದೆ ಅಂದರೆ ಐ ಆಮ್ ಗೋಯಿಂಗ್ ಟು ಶಿಫ್ಟ್ ಲೈಕ್ ದಿಸ್ ಅನ್ನೋ ಥರ ಇತ್ತು. ಬಿಕಾಸ್ ಇಟ್ ವಾಸ್ ಸಾಫ್ಟೆಸ್ಟ್, ಐ ವಾಸ್ ಕಾನ್ಫಿಡೆಂಟ್ ಓಕೆ ಐ ವಿಲ್ ಬಿ ಏಬಲ್ ಟು ಯೂಸ್ ಇಟ್ ಅಂತ. ಬಟ್ ಆಸ್ ಇಟ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್. ಸೊ ಈ ಸಲ ನಾನು ಏನು ಮಾಡಿದೆ, ಪೀರಿಯಡ್ಸಿಗೋಸ್ಕರ ಕಾಯಲಿಲ್ಲ, ಪೀರಿಯಡ್ಸ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಡೇ 1 ಫೇಲ್, ನನಗೆ ಆ ಧೈರ್ಯನೇ ಬರಲಿಲ್ಲ ಯೂಸ್ ಮಾಡೋಕ್ಕೆ. ಡೇ 2 ಅಗೇನ್ ಸ್ಟೆರಿಲೈಸ್ಡ್, ಡೂ ದ ಸೇಮ್ ಥಿಂಗ್, ಫೇಲ್. ಡೇ 3 ಅಗೇನ್ ಇಟ್ಸ್ ಅ ಬಿಗ್ ಫ್ಲಾಪ್. ಡೇ 4 ಇನ್ನೇನು ನಾಳೆ ಪೀರಿಯಡ್ಸ್ ಇರೋವಾಗ, ಟುಡೇ ವಾಸ್ ಡೇ 4. ಸೊ ಡೇ 4 ಫೈನಲಿ ಐ ನೇಲ್ಡ್ ಇಟ್. I could somehow insert it. Then I felt okay, sigh of relief onthara. So what I was doing these 3 days, ee previous 3 days ಏನು ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂದರೆ I was scared like hell. ತುಂಬ ನಮ್ಮ ಬಾಡಿ ನಾವು ಹೆದರ್ಕೊಂಡ್ಬಿಟ್ಟಾಗ so the muscles will contract, it will start, so it will not basically, if you think this if this is the vagina, so this has to be relaxed. So if it is not relaxed, it tends to, the muscles will tend to contract. So that used to happen with me. So I could not make it. So by the end of by 4th day, yes, I could do it. So basically you can insert it either this way or this way. So this way it worked for me. So yeah, I could make it full ಖುಷಿ ಆಗಿತ್ತು. Okay, finally I mastered the process of using menstrual cups ಅಂತ ಫುಲ್ ಖುಷಿ ಆಗ್ಬಿಡ್ತು. Okay, I was eagerly waiting for my periods to come now. Okay, come on, let's see, I'm equipped, I'm all equipped ಅಂತ ಅನ್ನಿಸ್ತಾ ಇತ್ತು. So I got my periods. So by the moment I got my periods, all my I was scared again like hell. ಮತ್ತೆ I got scared, ಮತ್ತೆ ಹೆದರಿಕೆ ಸ್ಟಾರ್ಟ್ ಆಯಿತು, something is getting inside my body ಅನ್ನೋದು. Okay, but after again 2 to 3 attempts, ನಾನು ಮರಳಿ ಯತ್ನವ ಮಾಡು ಅಂತ ಮಾಡಿ finally I could do it. So on the day 1 of periods. So yeah, so first day the feeling was like okay, first 5 minutes I felt uneasy, ಏನೋ ಹೊಟ್ಟೋಗಿದೆ ಬಾಡಿಲಿ, ಏನಪ್ಪ ಮಾಡೋದು, ಒಳಗೆ ಹೊಟ್ಟೋದ್ರೆ ಏನು ಮಾಡೋದು, ಹಾಗೆ ಹೀಗೆ ಅಂತೆಲ್ಲ ಭಯ ಆಯಿತು. ದೆನ್ 5 minutes 10 minutes ಆಗೋ ಅಷ್ಟೊತ್ತಿಗೆ ಐ ನೆವರ್ ಫೆಲ್ಟ್ ದಟ್ ದರ್ ಇಸ್ ಸಮಥಿಂಗ್ ಇನ್ಸೈಡ್ ಮೈ ಬಾಡಿ. ಏನೋ ಇದೆ, ಏನೋ ಯೂಸ್ ಮಾಡಿದ್ದೀನಿ ಅನ್ನೋ ಒಂದು ಕಿಂಚಿತ್ ಫೀಲಿಂಗು ಸಹ ಇರಲಿಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಮೆನ್ಸ್ಟ್ರುಯಲ್ ಕಪ್ಸ್. ಓಕೆ, ನಾವು पिक्चर अभी बाकी है. So after 6 hours, so first 3 to 4 hours was very very fine, ಏನು ಅನ್ನಿಸ್ತಾ ಇರಲಿಲ್ಲ. Only thing is it is very quite natural. If we start using menstrual cups use ಮಾಡುವಾಗ we feel the urge to pee a lot more because it gives that compression to the ಇದು ಒಳಗೆ ಹೋದಾಗ, so it opens up like this. ಸೊ ನಮ್ಮದು ಬ್ಲ್ಯಾಡರ್ ಇಲ್ಲಿರೋವಾಗ ಇಟ್ ಜಸ್ಟ್ ಪುಷ್ ಇಟ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಒತ್ತು ಕೊಡುತ್ತೆ ಇದು. ಸೊ ಹಾಗಾಗಿ ಅರ್ಜ್ ಟು ಪಿ ವಿಲ್ ಬಿ ಮೋರ್. ಸೊ ತುಂಬ ಸಲ ಯು ಫೀಲ್ ಲೈಕ್ ಯೂರಿನೇಟಿಂಗ್. ಸೊ ದಟ್ ವಾಸ್ ಕ್ವೈಟ್ ಕಾಮನ್ ಆ್ಯಂಡ್ ಐ ಡಿಸ್ಕಸ್ಡ್ ವಿತ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಹು ಆರ್ ಆಲ್ರೆಡಿ ಯೂಸಿಂಗ್ menstrual cups and they said it is common, no need to panic. So now comes the best part of the menstrual cup, removal of menstrual cup. After 5 to 6 hours ಏನಾಯಿತು, so 3 to 4 hours was absolutely fine. 4 hours ಆದಮೇಲೆ I think I felt
slightest leakage started. Probably I should have changed it by then because it was the first day of periods and the flow will be more. So I should have changed it by then, but I was just giving it a try. Okay, ನನಗೂ ಗೊತ್ತಿಲ್ಲ 8 hours ಯೂಸ್ ಮಾಡ್ಬೋದು, 12 hours ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿಂದ, ಸೊ ಐ ವಾಸ್ ಜಸ್ಟ್ ಫೈನ್ ವಿತ್ ಇಟ್. ಸೊ ಸುಮ್ಮನೆ ಇದ್ದೆ. ಸೊ by 6 hours 7 hours ಕ್ರಾಸ್ ಆಗೋ ಅಷ್ಟರಲ್ಲಿ, ಸೊ ಐ ಥಾಟ್ ಐ ಹ್ಯಾವ್ ಟು ರಿಮೂವ್ ಇಟ್. So this is where it gets scary. So I went inside the washroom and I tried to find it, but I could not find it. I could not find the stem anywhere. ನನಗೆ ಸಖತ್ ಭಯ ಆಗೋಯ್ತು. ಐ ಥಾಟ್ ಐ ಶುಡ್ ಮೀಟ್ ಎನಿ ಡಾಕ್ಟರ್ ಹತ್ರ ಹೋಗಿ ತೆಗೆಸ್ಕೋಬೇಕಾ, ಏನೇನೋ ಕಲ್ಪನೆಗಳು ಬಂದ್ಬಿಡುತ್ತೆ ಆ ಟೈಮಲ್ಲಿ. It was a bit too scary. Then after some time after some time ಒಂದು ಐಡಿಯಾ ಮಾಡಿದೆ. ಸೊ ಗೀಸರ್ ಸ್ವಿಚ್ ಆನ್ ಮಾಡಿ ನೀರು ತುಂಬಿಸ್ಬಿಟ್ಟು, ಸೊ ಐ ಜಸ್ಟ್ ಸ್ಯಾಟ್ ಆನ್ ಇಟ್. ಸೊ ಮೈ ಮಸಲ್ ಸ್ಟಾರ್ಟೆಡ್ ಟು ರಿಲ್ಯಾಕ್ಸ್. ಸೊ ದೆನ್ ಐ ಕುಡ್ ಪುಲ್ ಔಟ್ ದ menstrual cup out. So somehow after 1.5 hour ಆದ್ಮೇಲೆ, so it just I could remove it. So after this again, ಈ ಎಕ್ಸ್ಪೀರಿಯನ್ಸ್ ಆದ್ಮೇಲೆ I did not use the menstrual cup for another 3 to 4 months. So I needed a break. ಸ್ವಲ್ಪ the thing is, ನಾನಿಲ್ಲಿ ಯಾವುದೇ ರೀತಿ ನನ್ನ ಬಾಡಿಗೆ ಫೋರ್ಸ್ ಮಾಡಲಿಲ್ಲ. If it is not accepting, it's okay, let's try it next time. But I did not give up also. ನಾನು ಇದನ್ನ ಬೇಡ ಅಂತಾನೂ ಅನ್ಕೊಳ್ಳಿಲ್ಲ, ಅಥವಾ ಇಲ್ಲ ಇವತ್ತಿಗೆ ಮುಗೀತು ಅಂತಾನೂ ಯೋಚನೆ ಮಾಡಲಿಲ್ಲ. ಓಕೆ, ವೆನ್ ಮೈ ಬಾಡಿ ಇಸ್ ರಿಲ್ಯಾಕ್ಸ್ಡ್ ಐ ವಿಲ್ ಟ್ರೈ ಇಟ್ ಅಗೇನ್. ಪ್ರಾಬಬ್ಲಿ ಇನ್ನ ಟ್ರಿಕ್ಕಿ ಇರ್ಬೋದಿತ್ತು, ಇದು ನನಗೆ ಅಭ್ಯಾಸ ಮಾಡ್ತಾ ಹೋದಾಗ ಬರ್ಬೋದು. ಇದೇ ನನಗೆ ಐ ಶುಡ್ ಮಾಸ್ಟರ್ ದಿಸ್ ಟೆಕ್ನಿಕ್ ಪ್ರಾಬಬ್ಲಿ. Till then I don't think I'll be able to do it. Okay, 3 to 4 months again I gave a gap. Then I came across something called reusable pads. The moment I started menstruating, I've never used anything reusable. I was always into using the regular pads. So I've never seen something like this. So I ordered this and I was little scared about washing it, how messy it could be anta ಅನ್ನೋದೆಲ್ಲ ಆಲೋಚನೆಗಳಿತ್ತು. The package contains 4 pads, one XL extra large pad and 3 regular pads, and it also comes with a pouch ಜೊತೆಗೆ ಬರುತ್ತೆ. This is leak proof pouch. ಎಲ್ಲಾದ್ರೂ ಹೊರಗಡೆ ಇದ್ದಾಗ if we cannot wash it, we can just wrap it into this and we can get it back home and then wash it. Okay, so then I read about this and I thought, okay, idon try madana last. So probably till I master this technique, let me use this instead of using the regular pads anta ಒಂದು ದೃಷ್ಟಿಯಿಂದ. ಸೊ ಇದನ್ನು ತರಿಸ್ದೆ. ಗೈಸ್, ಟ್ರಸ್ಟ್ ಮೀ, ದಿಸ್ ಇಸ್ ಅ ಲೈಫ್ ಚೇಂಜರ್. ಸೊ ರೆಗ್ಯುಲರ್ ಪ್ಯಾಡ್ಸ್ ಏನಿದೆ, ಸೊ ನಾನು ತುಂಬಾ ಮೆಸ್ಸಿ ಆಗಬಹುದು ಅದು ಇದು ಅಂತೆಲ್ಲ ಅಂದ್ಕೊಂಡೆ, but it is by far the best thing I have used. So why this over the regular pads and the first let's talk. So ಇದು ಏನಿದೆ, ಈ reusable pads ಏನಿದೆ, so first and foremost as usual ಅದು ನಿಮಗೆಲ್ಲ ಗೊತ್ತಿರೋದೇ ವಿಷಯ, the regular pads will have plastic and lots of toxins in it which are not good for our health as well. So this is something which we can use and which we can use and reuse and wash it by ourselves. It will be, because it is made of something cotton irodrinda, so there is no toxins which is getting inside our body. Okay, the second thing which I felt the best is, so even if you use a pad, even the regular pads, how the blood is so evident, ಅಷ್ಟು ಎವಿಡೆಂಟ್ ಆಗಿದ್ರಲ್ಲ ಅನ್ಸೋದೇ ಇಲ್ಲ. ಸೊ ಇಟ್ ಜಸ್ಟ್ ಅಬ್ಸಾರ್ಬ್ಸ್ ಲೈಕ್ ಮ್ಯಾಜಿಕ್. ಇದು ಅಷ್ಟು ಕಂಫರ್ಟಬಲ್ ಇರುತ್ತೆ, ಮತ್ತು ಕಂಫರ್ಟ್ ವೈಸ್ ಇಟ್ಸ್ ಸೋ ಸಾಫ್ಟ್, ಸೊ ಅಮೇಝಿಂಗ್ ಫೀಲಿಂಗ್. ಸೊ ಐ ಫೆಲ್ಟ್, ನಾನು ಯಾಕಿನ್ನೂ ಇದನ್ನು ಮುಂಚೆಯಿಂದ ಯಾಕೆ ಇದನ್ನು ಯೂಸ್ ಮಾಡಲಿಲ್ಲ, ವೈ ಡಿಡ್ ದೇ ಇನ್ವೆಂಟ್ ದಿಸ್ ಬಿಫೋರ್? ಯಾ, ಅಫ್ಕೋರ್ಸ್ ರಿಯೂಸಬಲ್ ಕಲ್ಚರ್ ನಮಗೆ ಮುಂಚೆಯಿಂದನೂ ಇದೆ ನಮಗೆ, ಬಟ್ ನಾವು ಅದನ್ನ ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋಗಿ ಇನ್ನೇನೇನೋ ಆಗಿ ಕೊನೆಗೆ ವಾಪಸ್ ಇದಕ್ಕೆ ಬಂದಿದ್ದೀವಿ. ಸೊ ಇಟ್ಸ್ ಅ ಸೈಕಲ್. ಸೊ ವಿ ಹ್ಯಾವ್ ಕಮ್ ಬ್ಯಾಕ್ ಟು ದಿಸ್. ಬಟ್ ಒಂದು ಡೆವಲಪ್ಮೆಂಟ್
ಟು ಒಂದು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿ ದೇ ಹ್ಯಾವ್ ಇಂಪ್ರೂವೈಸ್ಡ್ ಆ್ಯಂಡ್ they've done it, they've invented something like this. So so everything was best compared to the regular pads. Only thing which I felt could be of more improved idu antandre could have been better ansiddu ee clips. Ee last idu ಪ್ಯಾಂಟಿಗೆ ಫಿಕ್ಸ್ ಮಾಡೋ ಅಂತ ಇದು ಕ್ಲಿಪ್ಸು. ಇದು ಆ್ಯಕ್ಚುಯಲ್ ಆಗಿ 3 ಪ್ಯಾಡ್ಸಲ್ಲಿ 2 ಪ್ಯಾಡ್ 4 ಪ್ಯಾಡ್ಸಲ್ಲಿ 2 ಪ್ಯಾಡ್ಸಿಗೆ it is not proper. So even in the first usage I felt it was not proper. ಇದೊಂದು ಬಿಟ್ಟು ಇನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರೆ the pad placement won't be that correct. Okay, so that's about it. And coming to the cleaning part, so just after using the pad you just have to put it into cold water alli hakodu. Cold water alli half an hour any regular detergent use ಮಾಡಿ. This is how I do it. Any regular detergent you can just soak this into after half an hour or 1 hour soaking admele. So after 1 hour all the blood will come out of this. Then we just have to hand wash and then till the stain goes away. It's not at all difficult. tumba stain ulkolutte athwa it is going to look dirty shabby anta ella yenella we can easily wash it off. It takes hardly 5 minutes. Then after this if you wish to wash it with hot water it well and good, but it's better to wash it with hot water. But stain agiro battena hot water ಅಲ್ಲಿ ಹಾಕ್ಬಿಡಿ, because chances are there stains ಅದರಲ್ಲೇ ಉಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೋಲ್ಡ್ ವಾಟರಲ್ಲಿ ಸ್ಟೇನ್ ರಿಮೂವ್ ಮಾಡಿ ಆಮೇಲೆ ಹಾಟ್ ವಾಟರಲ್ಲಿ ಮಾಡಿ. ಸೊ ನಾನು ರೆಗ್ಯುಲರ್ ಡಿಟರ್ಜೆಂಟ್ ಯೂಸ್ ಆದಮೇಲೆ ರೆಗ್ಯುಲರ್ ಡಿಟರ್ಜೆಂಟಲ್ಲಿ ವಾಶ್ ಮಾಡಿ ನನ್ನ ಮೆನ್ಸ್ಟ್ರಲ್ ಕಪ್ ವಾಶ್ ಕೊಟ್ಟಿರೋದು ಆ ವಾಶ್ನ ಇದರಲ್ಲಿ ಆ ವಾಶ್ ಯೂಸ್ ಮಾಡಿಕೊಂಡು ಇದನ್ನು ಹಾಟ್ ವಾಟರಲ್ಲಿ ವಾಶ್ ಮಾಡ್ತೀನಿ. ಸೊ ಆಫ್ಟರ್ ಮೈ ಸೈಕಲ್ ಇಸ್ ಓವರ್ ಐ ಜಸ್ಟ್ ಪುಟ್ ಇಟ್ ಇನ್ ಆಲ್ ದ ವಾಶ್ಡ್ ಪ್ಯಾಡ್ಸ್. ಒನ್ಸ್ ಎವ್ರಿಥಿಂಗ್ ಇಸ್ ಸನ್ ಡ್ರೈಡ್ ಎಲ್ಲ ಪ್ಯಾಡ್ಸ್ನು ಒಂದ್ಸತಿ ಕಾಟನ್ ಬ್ಯಾಗಲ್ಲಿ ಹಾಕಿ ನಾನು ವಾಷಿಂಗ್ ಮಿಷಿನಲ್ಲಿ ವಾಶ್ ಹಾಕ್ತೀನಿ. ಆಫ್ಟರ್ ಇಟ್ಸ್ ವಾಶ್ಡ್, ನಾಟ್ ದ ಸ್ಟೇನ್ ಪ್ಯಾಡ್ಸ್. So once all the cycle is done, I'll just use a little bit of Dettol or anything, any hygiene products you can use, any disinfectant products you can use to wash your clothes. So it's done. So trust me. So after this, guess what? Then after I bought this, the menstrual cup thing also became easy. So but again, ನನ್ನ ಬಾಡಿನ ನಾನು ಫೋರ್ಸ್ ಮಾಡ್ತಲ್ಲ. I'm doing it really slow. So if at all in one cycle probably I'm using menstrual cups twice. ಒಂದೆರಡು ಸಲ ಯೂಸ್ ಮಾಡ್ತಿದ್ದೀನಿ, ಮಿಕ್ಕಿದ ಸಲ ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೀನಿ. So until I get a hold of it, I'm not going to force my body cups. So that's about my journey towards completely sustainable periods. So ನಿಮಗೆ ಹೇಗೆ ಅನ್ನಿಸ್ತು? ನೀವು menstrual cups ಯೂಸ್ ಮಾಡ್ತಿದ್ದೀರಾ ಅಥವಾ reusable pads ಯೂಸ್ ಮಾಡ್ತಿದ್ದೀರಾ? ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ನಿಮ್ಮ ಹತ್ರ ಏನಾದ್ರು ಟ್ರಿಕ್ಸ್ ಇದ್ದರೆ ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇವನ್ ಐ ಕ್ಯಾನ್ ಟ್ರೈ ಇಟ್ ಔಟ್, ಬಿಕಾಸ್ ಇವನ್ ಐ ಆಮ್ ಇನ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಲರ್ನಿಂಗ್ ಹೌ ಟು ಮಾಸ್ಟರ್ ದ ಟ್ರಿಕ್ ಅಂತ. ಸೊ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ, ಆ್ಯಂಡ್ ಏನು ಮಾಡಿದ್ರೆ ಮೈ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಬೆಟರ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮೋರ್ ದ್ಯಾನ್ ಎಲ್ಲದಕ್ಕಿಂತ more than anything, tons and tons of garbage, pads, diapers, everything is going into landfill. Please consider ನಮ್ಮ ಒಬ್ಬೊಬ್ಬರಿಂದನೇ ನಾವು ಕಮ್ಮಿ ಮಾಡ್ಕೊತಾ ಬಂದರೆ it can make a huge difference to the society. ನಾನು ತರಿಸಿರೋಂಥ ಬ್ರ್ಯಾಂಡು PSafe ಇಂದ. ಸೊ ನೀವು ಡೈರೆಕ್ಟ್ಲಿ PSafe ಬ್ರ್ಯಾಂಡ್ ಲಿಂಕ್ಗೆ ಹೋಗ್ಬೋದು ಅಥವಾ ಅಮೆಝಾನಿಂದನೂ ತರಿಸ್ಬೋದು. So another alternative to the reusable pads are reusable panties as well, period panties it's called. So ನಾನು ಇದರ ಲಿಂಕ್ ಎಲ್ಲಾನು ಇದರಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಐ ಆಮ್ ಶ್ಯೂರ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಯೂಸ್ ಮಾಡಿ, ಟ್ರೈ ಮಾಡಿ. ಒಂದ್ಸಲ ನೀವು ಸ್ವಿಚ್ ಆಗಿ ಕೊನೆ ಕಸಕ್ಕೆ ಹಾಕೋದಿಲ್ಲ ಅನ್ನೋ ಮೈಂಡ್ಸೆಟ್ಟೇ ಖುಷಿ ಕೊಡುತ್ತೆ. ಕಸಕ್ಕೆ ಹಾಕೋಕ್ಕೆ ಏನೂ ಇಲ್ಲ ಅನ್ನೋವಾಗ it's such a relaxing therapy to your mind. ಏನು ಇಲ್ಲ. ಸೊ ಐ ಆಮ್ ಕೀಪಿಂಗ್ ಮೈ ಸೆಲ್ಫ್, ನನ್ನ ಕಸನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಆಮ್ ನಾಟ್ ಲೆಟ್ಟಿಂಗ್ ಇಟ್ ಔಟ್ಸೈಡ್ ಅನ್ನೋ ಫೀಲಿಂಗ್ಗೆ ಖುಷಿ ಕೊಡುತ್ತೆ. ಟ್ರೈ ಇಟ್ ಔಟ್. ಸೊ
ಸೊ ಯಾ ಜಾಸ್ತಿ ಕೊರೆಯೋಕ್ಕೆ ಹೋಗಲ್ಲ. ಸೊ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.